ಗುಜರಾತಿನಲ್ಲಿರುವ ರಾಣಿ ಕಿ ವಾವ್, ಸೂರ್ಯ ದೇವಾಲಯ ಮತ್ತು ಮೋದೇಶ್ವರಿ ಮಾತಾ ದೇವಾಲಯಗಳ ದರ್ಶನ. ನೀವು ಭೂಮಿಯ ಒಳಗೆ ನಿರ್ಮಿಸಲಾದ ಅರಮನೆ ನೋಡಿದ್ದೀರಾ? ಗುಜರಾತ್ ರಾಜ್ಯದಲ್ಲಿ ನೆಲದಡಿ ಅಡಗಿರುವ ಒಂದು ಅದ್ಭುತ ಶಿಲ್ಪಕಲೆಯ ಲೋಕವೇ ಇದೆ. ಅದೇ ರಾಣಿ ಕಿ ವಾವ್. ರಾಣಿ ಕಿ ವಾವ್ ಗುಜರಾತ್ ರಾಜ್ಯದ ಪಾಟನ್ ಪಟ್ಟಣದಲ್ಲಿ ಇದೆ. ಇದು 11ನೇ ಶತಮಾನದಲ್ಲಿ ರಾಣಿ ಉದಯಮತಿ ಅವರು ತಮ್ಮ ಪತಿ ಭೀಮದೇವ ಪ್ರಥಮನ ಸ್ಮರಣಾರ್ಥವಾಗಿ ನಿರ್ಮಿಸಿದ ಬಾವಿಯಾಗಿದೆ. ಅವರು ಸೋಲ್ಯಾಂಕಿ ಡೈನೆಸ್ಟಿ ವಂಶದ ರಾಜರಾಗಿದ್ದರು. ರಾಣಿ ಕಿ ವಾವ್ ಎಂದರೆ ರಾಣಿಯ ಬಾವಿ ಎಂಬ ಅರ್ಥ. ಇದು ಸಾಮಾನ್ಯ ಬಾವಿಯಲ್ಲ, ಇದು ನೆಲದಡಿ ನಿರ್ಮಿಸಲಾದ 7 ಹಂತಗಳ ಮೆಟ್ಟಿಲು ಬಾವಿ. ಈ ಬಾವಿಯಲ್ಲಿ 7 ಹಂತಗಳಿವೆ. ಸುಮಾರು 500 ಪ್ರಮುಖ ಶಿಲ್ಪಗಳು, 1000ಕ್ಕೂ ಹೆಚ್ಚು ಸಣ್ಣ ಶಿಲ್ಪಗಳು. ಶಿಲ್ಪಗಳಲ್ಲಿ ಮುಖ್ಯವಾಗಿ ವಿಷ್ಣುವಿನ ದಶಾವತಾರ ರೂಪಗಳು, ದೇವತೆಗಳ ಚಿತ್ರಣ, ದೈವಿಕ ನೃತ್ಯ ರೂಪಗಳು, ಪುರಾಣ ಕಥೆಗಳು. ಈ ಬಾವಿಯ ಉದ್ದ ಸುಮಾರು 64 ಮೀಟರ್, ಅಗಲ 20 ಮೀಟರ್ ಮತ್ತು ಆಳ 27 ಮೀಟರ್. ಇದು ಪ್ರಾಚೀನ ಭಾರತದ ಅತ್ಯುನ್ನತ ಇಂಜಿನಿಯರಿಂಗ್ ಕೌಶಲ್ಯದ ಉದಾಹರಣೆ. ಪ್ರಾಚೀನ ಭಾರತದಲ್ಲಿ ಬಾವಿಗಳು ಕೇವಲ ನೀರಿನ ಮೂಲವಾಗಿರಲಿಲ್ಲ, ಅವುಗಳು ಜನರ ಕೂಡುವ ಸ್ಥಳ, ಯಾತ್ರಿಕರ ವಿಶ್ರಾಂತಿ ಕೇಂದ್ರ ಹಾಗೂ ಆಧ್ಯಾತ್ಮಿಕ ಸ್ಥಳಗಳು. ರಾಣಿ ಕಿ ವಾವ್ ಕಲೆ, ವಿಜ್ಞಾನ ಮತ್ತು ಆಧ್ಯಾತ್ಮದ ಸಂಯೋಜನೆಯಾಗಿದೆ. 2014ರಲ್ಲಿ ರಾಣಿ ಕಿ ವಾವ್ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿ ಘೋಷಿಸಲಾಯಿತು. ಇದು ಭಾರತದ ಸಂಸ್ಕೃತಿ ಮತ್ತು ಶಿಲ್ಪಕಲೆಯ ಹೆಮ್ಮೆಯ ಸಂಕೇತವಾಗಿದೆ. ಸರಸ್ವತಿ ನದಿಯ ಪ್ರವಾಹದಿಂದ ಇದು ಹಲವಾರು ವರ್ಷಗಳ ಕಾಲ ಮಣ್ಣಿನಡಿ ಮಣ್ಣಾಗಿತ್ತು. ನಂತರ ಪುರಾತತ್ವ ಇಲಾಖೆ ಇದನ್ನು ಪತ್ತೆಹಚ್ಚಿ ಪುನರ್ನಿರ್ಮಾಣ ಮಾಡಿತು. ಭಾರತೀಯ 100 ರೂಪಾಯಿ ನೋಟಿನಲ್ಲಿ ಇದರ ಚಿತ್ರ ಮುದ್ರಿಸಲಾಗಿದೆ. ರಾಣಿ ಕಿ ವಾವ್ ಕೇವಲ ಬಾವಿಯಲ್ಲ, ಅದು ಪ್ರೀತಿಯ ಸಂಕೇತ, ಶಿಲ್ಪಕಲೆಯ ಅದ್ಭುತ ಮತ್ತು ಭಾರತದ ಗೌರವ.
ಸೂರ್ಯನ ಮೊದಲ ಕಿರಣವೇ ದೇವರ ಮುಖದ ಮೇಲೆ ಬೀಳುವಂತೆ ನಿರ್ಮಿಸಿದ ದೇವಾಲಯವೊಂದು ಇದೆ ಎಂದು ನಿಮಗೆ ಗೊತ್ತೇ? ಗುಜರಾತ್ ರಾಜ್ಯದ ಮೋಧೇರಾದಲ್ಲಿ ಇರುವ ಸೂರ್ಯ ದೇವಾಲಯವೇ ಅದ್ಭುತ. ಈ ದೇವಾಲಯ ಗುಜರಾತ್ ರಾಜ್ಯದ ಮೋಧೇರಾ ಪಟ್ಟಣದಲ್ಲಿ ಇದೆ. ಇದು ಕ್ರಿಸ್ತ ಶಕ 1026ರಿಂದ 1027ರಲ್ಲಿ ಭೀಮಾ ಅವರು ನಿರ್ಮಿಸಿದ ದೇವಾಲಯ. ಅವರು ಸೋಲ್ಯಾಂಕಿ ಡೈನೆಸ್ಟಿ ವಂಶದ ರಾಜರಾಗಿದ್ದರು. ಈ ದೇವಾಲಯ ಸೂರ್ಯ ದೇವನಿಗೆ ಸಮರ್ಪಿತವಾಗಿದೆ. ಮೋಧೇರಾ ಸೂರ್ಯ ದೇವಾಲಯ 3 ಪ್ರಮುಖ ಭಾಗಗಳನ್ನು ಹೊಂದಿದೆ. ಸೂರ್ಯಕುಂಡ, ಸ್ಟೆಪ್ವೆಲ್ ಟ್ಯಾಂಕ್, ಅದ್ಭುತ ಮೆಟ್ಟಿಲುಗಳಿಂದ ಕೂಡಿದ ದೊಡ್ಡ ಕುಂಡ. ಇದರಲ್ಲಿ ಸುಮಾರು 108 ಸಣ್ಣ ದೇವಾಲಯಗಳಿವೆ. ಸಭಾ ಮಂಡಪ, ಅಸೆಂಬ್ಲಿ ಹಾಲ್, ಸೂಕ್ಷ್ಮ ಶಿಲ್ಪಗಳಿಂದ ಅಲಂಕರಿಸಲಾದ ಕಂಬಗಳು, ರಾಮಾಯಣ, ಮಹಾಭಾರತ ಕಥೆಗಳ ಕೆತ್ತನೆಗಳು ಇಲ್ಲಿವೆ. ಗರ್ಭಗುಡಿ, ಸ್ಯಾಂಕ್ಟಮ್. ಇಲ್ಲಿ ಮೊದಲು ಸೂರ್ಯ ದೇವರ ಮೂರ್ತಿ ಇತ್ತು. ಸೂರ್ಯೋದಯ ಸಮಯದಲ್ಲಿ ಮೊದಲ ಕಿರಣ ಗರ್ಭಗುಡಿಯೊಳಗೆ ಬೀಳುವಂತೆ ದೇವಾಲಯ ವಿನ್ಯಾಸ ಮಾಡಲಾಗಿದೆ. ಈ ದೇವಾಲಯ ಕೇವಲ ಧಾರ್ಮಿಕ ತಾಣವಲ್ಲ, ಇದು ಖಗೋಳಶಾಸ್ತ್ರ ಮತ್ತು ವಾಸ್ತುಶಿಲ್ಪದ ಅದ್ಭುತ ಸಂಯೋಜನೆ. ಸೂರ್ಯನ ಚಕ್ರ, 7 ಕುದುರೆಗಳ ರಥ, ನೃತ್ಯ ಮುದ್ರೆಗಳು, ದೇವತೆಗಳ ಸುಂದರ ಶಿಲ್ಪಗಳು ಇವೆಲ್ಲವೂ ಕಲ್ಲಿನಲ್ಲೇ ಜೀವಂತವಾಗಿವೆ. ಇಂದು ಈ ದೇವಾಲಯದಲ್ಲಿ ಪೂಜೆ ನಡೆಯುವುದಿಲ್ಲ, ಆದರೆ ಇದು ಭಾರತದ ಪ್ರಮುಖ ಐತಿಹಾಸಿಕ ಸ್ಮಾರಕವಾಗಿ ಸಂರಕ್ಷಿಸಲಾಗಿದೆ. ಪ್ರತಿ ವರ್ಷ ಇಲ್ಲಿ ಮೋಧೇರಾ ಡಾನ್ಸ್ ಫೆಸ್ಟಿವಲ್ ನಡೆಯುತ್ತದೆ. ಇದು ಭಾರತೀಯ ಶಾಸ್ತ್ರೀಯ ನೃತ್ಯಗಳ ಭವ್ಯ ಉತ್ಸವವಾಗಿದೆ. ದೇವಾಲಯ ಪೂರ್ಣವಾಗಿ ಕಲ್ಲಿನಿಂದ ನಿರ್ಮಿಸಲಾಗಿದೆ, ಲೋಹದ ಬಳಕೆ ಇಲ್ಲದೆ ನಿರ್ಮಾಣವಾಗಿದೆ. ಇದು ಭಾರತದ ಸೂರ್ಯ ದೇವಾಲಯಗಳಲ್ಲಿ ಅತ್ಯಂತ ಸುಂದರವಾದುದಾಗಿ ಪರಿಗಣಿಸಲಾಗಿದೆ. ಮೋಧೇರಾ ಸೂರ್ಯ ದೇವಾಲಯವು ಕೇವಲ ದೇವಾಲಯವಲ್ಲ, ಅದು ಭಾರತದ ವಿಜ್ಞಾನ, ಕಲೆ ಮತ್ತು ಸಂಸ್ಕೃತಿಯ ಸೂರ್ಯಪ್ರಕಾಶದ ಸಂಕೇತ. ಸೂರ್ಯ ದೇವಾಲಯಕ್ಕೆ ಪ್ರಸಿದ್ಧವಾದ ಮೋಧೇರಾದಲ್ಲಿ ಅಲ್ಲಿನ ಜನರ ಕುಲದೇವಿಯಾಗಿ ಪೂಜಿಸಲ್ಪಡುವ ಶಕ್ತಿದೇವಿಯ ದೇವಾಲಯವಿದೆ ಎಂಬುದು ನಿಮಗೆ ಗೊತ್ತೇ? ಅದೇ ಮೋದೇಶ್ವರಿ ಮಾತಾ ದೇವಾಲಯ. ಮೋದೇಶ್ವರಿ ಮಾತಾ ದೇವಾಲಯವು ಗುಜರಾತ್ ರಾಜ್ಯದ ಮೋಧೇರಾ ಪಟ್ಟಣದಲ್ಲಿ ಇದೆ. ಈ ದೇವಿ ಮೋದ್ ಸಮುದಾಯದ ಅಧಿಷ್ಠಾತ್ರಿ ದೇವಿಯಾಗಿ ಪೂಜಿಸಲ್ಪಡುತ್ತಾಳೆ. ಮೋದೇಶ್ವರಿ ಎಂಬ ಹೆಸರು ಮೋಧೇರಾದ ಈಶ್ವರಿ ಎಂಬ ಅರ್ಥವನ್ನು ನೀಡುತ್ತದೆ. ಈ ದೇವಾಲಯದ ಇತಿಹಾಸವು ಪ್ರಾಚೀನ ಕಾಲಕ್ಕೆ ಸೇರಿದೆ ಎಂದು ನಂಬಲಾಗಿದೆ. ಸ್ಥಳೀಯ ಪುರಾಣ ಕಥೆಗಳ ಪ್ರಕಾರ ಈ ಪ್ರದೇಶವನ್ನು ರಕ್ಷಿಸುವ ಶಕ್ತಿಯಾಗಿ ದೇವಿ ಅವತರಿಸಿದ್ದಾಳೆ. ಮೋಧೇರಾ ಪ್ರದೇಶದಲ್ಲಿ ಸೋಲಂಕಿ ಡೈನೆಸ್ಟಿ ಕಾಲದಲ್ಲಿ ದೇವಾಲಯ ನಿರ್ಮಾಣ ಮತ್ತು ಅಭಿವೃದ್ಧಿ ನಡೆದಿರಬಹುದು ಎಂದು ಇತಿಹಾಸಕಾರರು ಅಭಿಪ್ರಾಯಪಡುತ್ತಾರೆ. ಸರಳವಾದ ಆದರೆ ಭಕ್ತಿಭಾವ ತುಂಬಿದ ವಾತಾವರಣವಿದೆ. ಗರ್ಭಗುಡಿಯಲ್ಲಿ ಮೋದೇಶ್ವರಿ ಮಾತೆಯ ಮೂರ್ತಿ. ಹಬ್ಬಗಳ ಸಮಯದಲ್ಲಿ ವಿಶೇಷ ಅಲಂಕಾರ. ದೇವಾಲಯದಲ್ಲಿ ವಿಶೇಷವಾಗಿ ನವರಾತ್ರಿ ಸಂದರ್ಭದಲ್ಲಿ ಭಕ್ತರ ದೊಡ್ಡ ಸಮೂಹ ಸೇರುತ್ತದೆ. ಮೋದೇಶ್ವರಿ ಮಾತೆಯನ್ನು ಶಕ್ತಿ ಸ್ವರೂಪಿಣಿಯಾಗಿ ಆರಾಧಿಸಲಾಗುತ್ತದೆ. ಭಕ್ತರು ಕುಟುಂಬದ ಕ್ಷೇಮಕ್ಕಾಗಿ, ವಿವಾಹ, ಸಂತಾನ ಭಾಗ್ಯಕ್ಕಾಗಿ, ಸಂಕಷ್ಟ ನಿವಾರಣೆಗೆ ಇಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ನವರಾತ್ರಿ ಮಹೋತ್ಸವ, ವಿಶೇಷ ಪೂಜೆಗಳು ಮತ್ತು ಹವನಗಳು, ಸಮುದಾಯದ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹಬ್ಬದ ಸಮಯದಲ್ಲಿ ದೇವಾಲಯವು ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ. ಮೋದ್ ಸಮುದಾಯದ ಕುಲದೇವಿಯಾಗಿ ಪ್ರಸಿದ್ಧಿ. ಸೂರ್ಯ ದೇವಾಲಯದ ಸಮೀಪದಲ್ಲಿರುವ ಶಕ್ತಿದೇವಿ ಮಂದಿರ ಸ್ಥಳೀಯ ಸಂಸ್ಕೃತಿಯ ಪ್ರಮುಖ ಭಾಗ. ಮೋದೇಶ್ವರಿ ಮಾತಾ ದೇವಾಲಯವು ಭಕ್ತಿ, ಸಂಸ್ಕೃತಿ ಮತ್ತು ಸಮುದಾಯದ ಐಕ್ಯತೆಯ ಪ್ರತೀಕವಾಗಿದೆ.
ಮೊಧೇರಾಕ್ಕೆ ಭೇಟಿ ನೀಡುವಾಗ ಸೂರ್ಯ ದೇವಾಲಯದ ಜೊತೆಗೆ ಮೊದೇಶ್ವರಿ ಮಾತೆಯ ದರ್ಶನವನ್ನು ಮರೆಯಬೇಡಿ. ಇಂತಹ ಇನ್ನಷ್ಟು ಐತಿಹಾಸಿಕ ಹಾಗೂ ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ను ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.